ವೀಕ್ಷಕರೇ, ಎಲ್ಲರ ನಿರೀಕ್ಷೆಯಂತೆ ಉತ್ತರ ಕರ್ನಾಟಕದ ಹುಲಿ ಕುರಿಗಾಯಿ ಸಿಂಗರ್ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಘಟಾನುಘಟಿ ಸ್ಪರ್ಧಿಗಳನ್ನೇ ಹಿಂದಿಕ್ಕಿ ತಮ್ಮ ಅದ್ಭುತ ಆಟದಿಂದಲೇ ಕೋಟ್ಯಾಂತರ ಜನರ ಮನಗೆದ್ದ ಹನುಮಂತ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಸೊ ಈ ಒಂದು ವಿಚಾರ ಹನುಮಂತದ ವಿನ್ ಆದಂತಹ ಒಂದು ವಿಚಾರವನ್ನು ತಿಳಿದಂತಹ ದರ್ಶನ್ ಅವರು ಏನು ಮಾಡಿದ್ರು ಗೊತ್ತಾ? ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ನಲ್ಲಿ ಹನುಮಂತ ವಿನ್ ಆಗಿದ್ದು ನಿಮಗೆ ಖುಷಿ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಇತಿಹಾಸದಲ್ಲೇ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದಂತಹ ಸ್ಪರ್ಧಿಯೊಬ್ಬ ವಿನ್ನರ್ ಆಗಿರಲಿಲ್ಲ. ಆದರೆ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ದೊಡ್ಡ ಮನೆಗೆ ಬಂದಿದ್ದ ಹನುಮಂತ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದಾರೆ. ಈ ಮೂಲಕ ಹೊಸದೊಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಆರಂಭದಲ್ಲಿ ಬಿಗ್ ಬಾಸ್ ಮನೆಗೆ ಹೊಂದಿಕೊಳ್ಳಲು ಕಷ್ಟಪಡ್ತಾ ಇದ್ರು ಹನುಮಂತ. ನಂತರ ಅದ್ಭುತ ಆಟವನ್ನು ಆಡ್ತಾರೆ. ಪ್ರತಿಯೊಂದು ಎಲ್ಲ ಟಾಸ್ಕ್ಗಳಲ್ಲಿ ಉತ್ಸಾಹದಿಂದಲೇ ಭಾಗವಹಿಸಿದಂಥ ಹನುಮಂತ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ತಮ್ಮ ಭಾಷೆಯ ಹಾವಭಾವಗಳಿಂದಲೇ ಜನರಿಗೆ ಹತ್ತಿರವಾದರು. ಹೀಗಾಗಿಯೇ ರಾಜ್ಯದ ಜನರು ಹನುಮಂತನಿಗೆ ಅತಿ ಹೆಚ್ಚು ಓಟನ್ನು ನೀಡಿ ಗೆಲ್ಲಿಸಿದ್ದಾರೆ. ವೀಕ್ಷಕರೇ, ಹನುಮಂತ ವಿನ್ ಆಗಿರೋದಕ್ಕೆ ಕಾರಣ ದರ್ಶನ್ ಅಭಿಮಾನಿಗಳು ಕೂಡ ಒಬ್ಬರಾಗ್ತಾರೆ. ಸೊ ಅತಿ ಹೆಚ್ಚು ಓಟ್ಗಳನ್ನು ದರ್ಶನ್ ಅಭಿಮಾನಿಗಳು ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ದರ್ಶನ್ ಅವರು ಯಾರಿಗೇ ಆಗಲಿ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಮನಸ್ಸು ಅವರದ್ದು. ಇದು ಅವಾಗಿಂದಲೂ ಬಂದಂತಹ ಆದಿ. ಸದ್ಯ ಯಾವುದೋ ಶೂಟಿಂಗ್ ಮಾಡದ ಕಾರಣ ಕೆಲವೊಂದು ಎಪಿಸೋಡ್ಗಳನ್ನು ಮೊಬೈಲ್ನಲ್ಲೇ ನೋಡ್ತಾ ಇದ್ರಂತೆ. ಸೊ ಈಗಿನ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ ತುಂಬ ಕುತೂಹಲದಿಂದ ಅಲ್ಲೊಂದು ಇಲ್ಲೊಂದು ಎಪಿಸೋಡ್ಗಳನ್ನು ನೋಡ್ತಾ ಇದ್ರಂತೆ. ಸೊ ಅಪ್ಪಟ ಹಳ್ಳಿ ಸೊಗಡಿನ ಹುಡುಗ ಕುರಿಗಾಯಿ ಹನುಮಂತ ವಿನ್ ಆಗಿದ್ದು ದರ್ಶನ್ಗೆ ಬಹಳ ಖುಷಿ ತಂದಿದೆಯಂತೆ. ತಕ್ಷಣ ಅವರ ಫೋನಿಂದ ಹನುಮಂತನ ಫ್ಯಾಮಿಲಿಗೆ ಕಾಲ್ ಮಾಡಿ ವಿಶ್ ಮಾಡಿದ್ರಂತೆ. ಇದನ್ನು ನೋಡಿ ಹನುಮಂತನ ಫ್ಯಾಮಿಲಿನೂ ಕೂಡ ತುಂಬ ಖುಷಿಯನ್ನು ಪಟ್ಟಿದ್ದಾರೆ. ಇದೇ ಕೆಲವು ಸ್ನೇಹಿತರೆ, ದರ್ಶನ್ ಅವರು ಎಲ್ರಿಗೂ ಕೂಡ ಇಷ್ಟ ಆಗೋದು. ಸಾಧ್ಯ ಆದರೆ ಹನುಮಂತನ ಮನೆಗೆ ಒಂದಿನ ಬರ್ತೀನಿ ಅಂತಲೂ ಕೂಡ ದರ್ಶನ್ ಅವರು ಹೇಳಿದ್ರಂತೆ. ಸೊ ಈ ವಿಡಿಯೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ.